ಕಾಣೆಯಾಗಿದ್ದ ವಿವಾಹಿತೆಯ ಭೀಕರ ಕೊಲೆಯಾಗಿತ್ತು. ಗುರುತು ಸಿಗ್ಬಾರ್ದು ಅಂತ ಹಂತಕ ಶವವನ್ನೇ ಸುಟ್ಟು ಹಾಕಿದ್ದ. ಆದ್ರೆ ಕಣ್ಣಿಗೆ ಕಾಣದ ಆ ಒಂದು ಸಾಕ್ಷಿ ಹಂತಕನ ಪಾಲಿಗೆ ಯಮನಾಯ್ತು. ಪುಟ್ಟ ಮಗುವಿನ ಒಂದು ಮಾತು, ವಿಜ್ಞಾನಿಗಳ ಆ ಒಂದು ರಿಪೋರ್ಟ್ ಇಡೀ ಕೊಲೆ ರಹಸ್ಯವನ್ನೇ ಬಯಲು ಮಾಡಿದೆ. ಹೌದು, ತುರುವೇಕೆರೆಯಲ್ಲಿ ನಡೆದ ಆ ರೋಮಾಂಚಕ ಮರ್ಡರ್ ಮಿಸ್ಟ್ರಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅದು ತುರುವೇಕೆರೆ ತಾಲೂಕಿನ ಮುತ್ತುಗದಹಳ್ಳಿ. ಕಳೆದ ಜಾನ್ವರಿ 19ರಂದು ಬಸವೇಗೌಡ ಅನ್ನೋರ ಪತ್ನಿ 26 ವರ್ಷದ ಶ್ವೇತಾ ಅನ್ನೋ ವಿವಾಹಿತೆ ದಿಢೀರಂತ ನಾಪತ್ತೆಯಾಗ್ತಾರೆ. ಪತ್ನಿಗಾಗಿ ಹುಡುಕಾಡಿದ ಪತಿ ಬಸವೇಗೌಡ ಕೊನೆಗೆ ಜಾನ್ವರಿ 28ರಂದು ತುರುವೇಕೆರೆ ಪೊಲೀಸ್ ಠಾಣೆಯಲ್ಲಿ ಹೆಂಗಸು ಕಾಣೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಪೊಲೀಸರು ತನಿಖೆ ಆರಂಭಿಸುವಷ್ಟರಲ್ಲೇ ಇಡೀ ತಾಲೂಕನ್ನೇ ನಡುಗಿಸುವ ಆ ಒಂದು ಶಾಕಿಂಗ್ ಸುದ್ದಿ ಹೊರಬೀಳುತ್ತೆ. ರಾಮಸಾಗರ ಅರಣ್ಯ ವಲಯದ ಅಂಚೆಹಳ್ಳಿಯ ಕಾಡಿನೊಳಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒಂದು ಶವ ಸಿಗುತ್ತೆ. ಆದರೆ ಅದು ಬರೀ ಶವವಾಗಿರ್ಲಿಲ್ಲ. ಗುರುತು ಸಿಗ್ಬಾರ್ದು ಅನ್ನೋ ಕಾರಣಕ್ಕೆ ಹಂತಕ ಆ ಶವವನ್ನ ಅರ್ಧಂಬರ್ಧ ಸುಟ್ಟು ಹಾಕಿದ್ದ. ಪೊಲೀಸರು ಸ್ಥಳಕ್ಕೆ ಬಂದು ನೋಡಿದಾಗ ಸಿಕ್ಕಿದ್ದು ಕೇವಲ ಸುಟ್ಟ ಚರ್ಮ ಮತ್ತು ತೊಡೆಯ ಮೂಳೆ ಮಾತ್ರ. ಮೃತಪಟ್ಟಿದ್ದು ಯಾರು, ಎಲ್ಲಿಯವರು, ಏನೂ ಗೊತ್ತಾಗದಿದ್ದಾಗ ಪೊಲೀಸರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ವೈದ್ಯರ ಮೂಲಕ ಆ ಮೂಳೆ ಮತ್ತು ಚರ್ಮದ ಮಾದರಿಯನ್ನ ಡಿಎನ್ಎ ಪರೀಕ್ಷೆಗಾಗಿ ಬೆಂಗಳೂರಿನ FSLಗೆ ಕಳಿಸಿಕೊಡ್ತಾರೆ. ಇತ್ತ ತನಿಖೆ ನಡೆಸ್ತಿದ್ದ ಪೊಲೀಸರಿಗೆ ಕಾಡಿನ ಸನಿಹದಲ್ಲೇ ಕೆಲವು ವಸ್ತುಗಳು ಸಿಗ್ತವೆ. ಗಾಜಿನ ಬಳೆಗಳು, ಮೂಗುತಿ, ಕಾಲುಂಗರ ಮತ್ತೆ ಒಂದು ಜೊತೆ ಚಪ್ಪಲಿ. ಪೊಲೀಸರು ತಕ್ಷಣವೇ ಕಾಣೆಯಾಗಿದ್ದ ಶ್ವೇತಾ ಅವರ ಪುಟ್ಟ ಮಕ್ಕಳನ್ನ ಕರೆಸಿ ಆ ವಸ್ತುಗಳನ್ನ ತೋರಿಸ್ತಾರೆ. ಆಗ ಅಲ್ಲೊಂದು ಪವಾಡವೇ ನಡೆದು ಹೋಗುತ್ತೆ. ಆ ಪುಟ್ಟ ಮಗು ಚಪ್ಪಲಿಯನ್ನ ನೋಡಿ ಇದು ನನ್ನ ತಾಯಿಯದೇ ಚಪ್ಪಲಿ ಅಂತ ಬಿಕ್ಕಿ ಬಿಕ್ಕಿ ಅಳುತ್ತೆ. ಮಗುವಿನ ಈ ಒಂದು ಮಾತು ಪೊಲೀಸರ ತನಿಖೆಯ ದಿಕ್ಕನ್ನೇ ಬದಲಾಯಿಸುತ್ತೆ. ಮಗುವಿನ ಸುಳಿವಿನ ಆಧಾರದ ಮೇಲೆ ಪೊಲೀಸರು ತಕ್ಷಣವೇ ಶ್ವೇತಾ ಅವರ ತಾಯಿ ಸುಜಾತಾ ಅವರ ರಕ್ತದ ಮಾದರಿಯನ್ನ ಪಡೆದು ಲ್ಯಾಬ್ಗೆ ಕಳಿಸ್ತಾರೆ. ಕೊನೆಗೆ ಮೇ 18ರಂದು ವಿಜ್ಞಾನಿಗಳಿಂದ ಆ ಬಿಗ್ ರಿಪೋರ್ಟ್ ಬರುತ್ತೆ. ಕಾಡಿನಲ್ಲಿ ಸಿಕ್ಕ ಮೂಳೆ ಮತ್ತು ಚರ್ಮದ ಡಿಎನ್ಎ ಶ್ವೇತಾ ಅವರ ತಾಯಿಯ ರಕ್ತಕ್ಕೆ 100ಕ್ಕೆ 100ರಷ್ಟು ಮ್ಯಾಚ್ ಆಗುತ್ತೆ. ಆ ಮೂಲಕ ಕಾಡಿನಲ್ಲಿ ಸುಟ್ಟು ಕರಕಲಾಗಿದ್ದ ಶವ ಬೇರೆ ಯಾರದ್ದೂ ಅಲ್ಲ, ಕಾಣೆಯಾಗಿದ್ದ ಶ್ವೇತಾ ಅವರದ್ದೇ ಅನ್ನೋದು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗುತ್ತೆ. ಡಿಎನ್ಎ ರಿಪೋರ್ಟ್ ಕೈ ಸೇರಿದ ಬೆನ್ನಲ್ಲೇ ತುರುವೇಕೆರೆ ಪೊಲೀಸರು ಕಾಣೆ ಪ್ರಕರಣವನ್ನ ಭೀಕರ ಕೊಲೆ ಪ್ರಕರಣವನ್ನಾಗಿ ಬದಲಾಯಿಸ್ತಾರೆ. ಸದ್ಯ ಮುತ್ತುಗದಹಳ್ಳಿಯ 55 ವರ್ಷದ ರೈತ ಭಾನುಪ್ರಕಾಶ್ ಅನ್ನೋನೇ ಈ ಕೊಲೆಯ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗಿತ್ತು. BNS ಕಲಂ 103ರ ಅಡಿಯಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಅಷ್ಟಕ್ಕೂ ಈ ಭಾನುಪ್ರಕಾಶ್ ಶ್ವೇತಾಳನ್ನ ಕೊಲೆ ಮಾಡಿದ್ದು ಯಾಕೆ? ಕಾಡಿಗೆ ಕರೆದೊಯ್ದು ಅಷ್ಟು ಕ್ರೂರವಾಗಿ ಸುಟ್ಟಿದ್ದರ ಹಿಂದಿನ ಅಸಲಿ ರಹಸ್ಯವೇನು? ಪೊಲೀಸರ ತನಿಖೆಯಿಂದಷ್ಟೇ ಹೊಲಬರಬೇಕಿದೆ. BP ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕಾ? 100% ನಿಮ್ಮ BP ಶುಗರ್ನ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದ್ರೆ ಬೆಟ್ಟದ ನೆಲ್ಲಿಕಾಯಿಂದ ಮಾಡಿರೋಂಥ ನಮ್ಮ ಜೀನಿ ಶುಗರ್ ಆಮ್ಲನ್ನ ಯೂಸ್ ಮಾಡಿ BP ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಳಿ.